6 ದಶಕಗಳ ಕಾಲ ಸಿನಿಮಾ ಪ್ರೇಕ್ಷಕರನ್ನ ರಂಜಿಸಿದ್ದ ಮಹಾನಾಯಕಿ ಕಣ್ಮರೆಯಾಗಿದ್ದಾರೆ. 17ನೇ ವಯಸ್ಸಿಗೆ ಬಣ್ಣ ಹಚ್ಚಿ ಚತುರ್ಭಾಷಾ ನಟಿಯಾಗಿ ಮೆರೆದಾಡಿದ ಸರೋಜಮ್ಮ ಇಹಲೋಕ ತ್ಯಜಿಸಿ ಹೊರಟಿದ್ದಾರೆ. ಅಭಿನಯ ಸರಸ್ವತಿ, ಕಲಾದೇವಿಯ ವರಪುತ್ರಿ, ಚತುರ್ಭಾಷೆಯಲ್ಲೂ ಮಿಂಚಿದ ಮೇರು ನಟಿ ಬಿ ಸರೋಜಾದೇವಿ ಅಂದ್ರೆ ಒಂದು ಕಾಲದಲ್ಲಿ ಇಡೀ ಭಾರತೀಯ ಚಿತ್ರರಂಗದಲ್ಲೂ ಅಭಿನಯಿಸಿದ ಸ್ಫುರದ್ರೂಪಿ ಚೆಲುವೆ. 6 ದಶಕಗಳ ಕಾಲ ಬಣ್ಣದ ಬದುಕನ್ನೇ ಉಸಿರಾಗಿಸಿಕೊಂಡ ಸರೋಜಮ್ಮ ಕೋಟ್ಯಾಂತರ ಅಭಿಮಾನಿಗಳನ್ನ ಬಿಟ್ಟು ಹೊರಟಿದ್ದಾರೆ. ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ದ ಹಿರಿಯ ಕಲಾವಿದೆ ಸರೋಜಾದೇವಿ ಇಹಲೋಕ ತ್ಯಜಿಸಿದ್ದಾರೆ. ಬೆಳ್ಳಂ ಬೆಳಗ್ಗೆಯೇ ಡಾಕ್ಟರ್ ಸರೋಜಾದೇವಿ ಇನ್ನಿಲ್ಲ ಅನ್ನೋ ಸುದ್ದಿ ಇಡೀ ಭಾರತೀಯ ಚಿತ್ರರಂಗವನ್ನೇ ಶೋಕ ಸಾಗರದಲ್ಲಿ ಮುಳುಗಿಸಿ ಮರೆಯಾದ ಚತುರ್ಭಾಷಾ ತಾರೆ, ಬದುಕಿನ ಪಯಣ ಮುಗಿಸಿದ ದೇವಸುಂದರಿ ಬಿ ಸರೋಜಾದೇವಿ ಕಣ್ಣಲ್ಲೇ ನಟಿಸುತ್ತಿದ್ದ ಮೋಹಕ ತಾರೆ, ತುಟಿಯಂಚಲೇ ಪ್ರೇಕ್ಷಕರನ್ನ ಸೆಳೆತಿದ್ದ ಅಭಿನಯ ಚತುರೆ. ಬಣ್ಣ ಹಚ್ಚಿ ನಿಂತ್ರೆ ಇಂತಹ ಪಾತ್ರ ಮಾಡಿಲ್ಲ ಅಂತಿಲ್ಲ. ಕನ್ನಡ, ತಮಿಳು, ತೆಲುಗು, ಹಿಂದಿ ಹೀಗೆ ಚತುರ್ಭಾಷೆಯಲ್ಲೂ ನಲಿದಾಡಿದ್ದ ಸರಸ್ವತಿಯ ವರಪುತ್ರಿ ಇವರು. ಜನವರಿ 7, 1938ರಲ್ಲಿ ಜನಿಸಿದ ಸರೋಜಾದೇವಿ ಹೆತ್ತವರ ಪಾಲಿನ ಮುದ್ದಿನ ಮಗಳು. ತಂದೆ ಪೊಲೀಸ್ ಅಧಿಕಾರಿಯಾಗಿದ್ರೆ ತಾಯಿ ಗೃಹಿಣಿ. ಅಪ್ಪನಿಗೆ ಮಗಳನ್ನ ಬಣ್ಣದ ಬದುಕಲ್ಲಿ ನೋಡಬೇಕು ಅನ್ನೋ ಮಹದಾಸೆ ಇತ್ತು. ಹೀಗಾಗಿಯೇ ಚಿಕ್ಕವಳಿದ್ದಾಗಲೇ ನೃತ್ಯ ಕಲಿಸೋದಿಕ್ಕೆ ಸೇರಿಸಿದ್ರು. ನೋಡೋದಕ್ಕೂ ಸ್ಫುರದ್ರೂಪಿ ಚೆಲುವೆಯಂತಿದ್ರಿಂದ ಬಣ್ಣದ ಬದುಕಿಗೆ ಕಾಲಿಡೋದಿಕ್ಕೆ ತುಂಬಾ ಸಮಯ ಹಿಡಿಲಿಲ್ಲ. ಜಸ್ಟ್ 17ನೇ ವಯಸ್ಸಿಗೆ ಕಲಾದೇವಿ ಕೈಬೀಸಿ ಕರೆದಿದ್ಲು. ಸಾವಿರದ 1955ರಲ್ಲಿ ಮಹಾಕವಿ ಕಾಳಿದಾಸ ಸಿನಿಮಾದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಪದಾರ್ಪಣೆ ಮಾಡಿದ ಸರೋಜಾದೇವಿ ಮತ್ತೆಂದೂ ಹಿಂದಿರುಗಿ ನೋಡಲೇ ಇಲ್ಲ. ಮೊದಲ ಚಿತ್ರಕ್ಕೆ ರಾಷ್ಟ್ರ ಪ್ರಶಸ್ತಿ ಒಲಿದು ಬಂದಿದ್ರಿಂದ ಸರೋಜಮ್ಮ ಅವರ ವೃತ್ತಿ ಜೀವನಕ್ಕೆ ಭದ್ರ ಬುನಾದಿ ಹಾಕಿಕೊಟ್ಟಂತಾಗಿತ್ತು. ಕನ್ನಡದ ತ್ರಿವಳಿ ಕುಮಾರರ ಜೊತೆ ನಟಿಸಿ ಮನೆ ಮಾತಾಗಿದ್ರು ಸರೋಜಮ್ಮ. ಕಿತ್ತೂರ ಚೆನ್ನಮ್ಮಳ ಗತ್ತು, ಸ್ಕೂಲ್ ಮಾಸ್ಟರ್ ಚಿತ್ರದ ಮುಗ್ಧತೆ, ಅಮರಶಿಲ್ಪಿ ಜಕಣಾಚಾರಿಯ ಚೆಲುವು ಕನ್ನಡಿಗರ ಮನಸ್ಸಲ್ಲಿ ಅಚ್ಚಳಿಯದೆ ಉಳಿದಿದೆ. ಬರೀ ಕನ್ನಡ ಮಾತ್ರವಲ್ಲ, ತಮಿಳು, ತೆಲುಗು ಹಾಗೂ ಹಿಂದಿಯಲ್ಲೂ ಕಮಾಲ್ ಮಾಡಿದ ಸರೋಜಾದೇವಿ ತಮಿಳುನಾಡಿನಲ್ಲಿ ದೊಡ್ಡ ಹೆಸರು ಮಾಡಿದ್ರು. ಹೀಗಾಗಿಯೇ ಸರೋಜಮ್ಮ ಅವರಿಗೆ ಚತುರ್ಭಾಷಾ ತಾರೆ ಅನ್ನೋ ಬಿರುದು ಬಂದಿದ್ದು. ಬದುಕಿನುದ್ದಕ್ಕೂ ನಟನೆಯನ್ನೇ ಉಸಿರಾಗಿಸಿಕೊಂಡಿದ್ದ ಸರೋಜಾದೇವಿಗೆ ಪದ್ಮಶ್ರೀ, ಪದ್ಮಭೂಷಣ ಸೇರಿದಂತೆ ನಾನಾ ಪ್ರಶಸ್ತಿಗಳು ಒಲಿದು ಬಂದಿದ್ವು. 1967ರಲ್ಲಿ ಇಂಜಿನಿಯರ್ ಹರ್ಷ ಅನ್ನೋರ ಜೊತೆ ಸಪ್ತಪದಿ ತುಳಿದ ಸರೋಜಮ್ಮ ಅವರಿಗೆ 3 ಮಕ್ಕಳು. ಗಂಡನನ್ನ ಅತಿಯಾಗಿ ಪ್ರೀತಿಸುತ್ತಿದ್ದ ಸರೋಜಮ್ಮ ಬಾಳಲ್ಲಿ ವಿಧಿ ಮೋಸದಾಟವಾಡಿತ್ತು. 1986ರಲ್ಲಿ ಅಂದ್ರೆ ಮದುವೆಯಾದ 19 ವರ್ಷಕ್ಕೆ ಹರ್ಷ ಹೃದಯಾಘಾತದಿಂದ ಬಲಿಯಾಗ್ತಾರೆ. ಇದಾದ 1 ವರ್ಷಕ್ಕೆ ಮತ್ತೆ ಬಣ್ಣದ ಬದುಕಿಗೆ ಕಂಬ್ಯಾಕ್ ಮಾಡಿದ ಸರೋಜಮ್ಮ 1-2 ಸಿನಿಮಾದಲ್ಲಿ ನಟಿಸಿದಂತೆ ಮಾಡಿ ಸುದೀರ್ಘ ಗ್ಯಾಪ್ ತೆಗೆದುಕೊಳ್ತಾರೆ. ಕನ್ನಡದಲ್ಲಿ ಕೊನೆಯದಾಗಿ ಕಾಣಿಸಿಕೊಂಡ ಸಿನಿಮಾ ಅಂದ್ರೆ ಪುನೀತ್ ರಾಜ್ಕುಮಾರ್ ಅಭಿನಯದ ನಟ ಸಾರ್ವಭೌಮ. ಇದೇ ಕೊನೆ. ಮತ್ತೆಂದು ಕನ್ನಡ ಚಿತ್ರರಂಗದಲ್ಲಿ ಕಾಣಿಸ್ಲೇ ಇಲ್ಲ. ಒಟ್ನಲ್ಲಿ ಉಸಿರಿರುವವರೆಗೂ ಬಣ್ಣದ ಬದುಕಿಗಾಗಿಯೇ ಮಿಡಿತಿದ್ದ ಹಿರಿಜೀವ ಎಲ್ಲವನ್ನ ಬಿಟ್ಟು ಹೊರಟಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಅಪ್ಪಟ ಶಿವಭಕ್ತಿಯಾಗಿದ್ದ ಸರೋಜಾದೇವಿಗೆ ಸೋಮವಾರ ಅಂದ್ರೆ ಅದೇನೋ ಒಂಥರ ಸ್ಪೆಷಲ್. 32 ವರ್ಷದಿಂದ ಪ್ರತಿ ಸೋಮವಾರ ಸರ್ಕಲ್ ಮಾರಮ್ಮನ ದೇವಸ್ಥಾನಕ್ಕೆ ಚಾಚೂ ತಪ್ಪದೆ ಹೋಗ್ತಿದ್ರಂತೆ. ಕಾಕತಾಳೀಯ ನೋಡಿ, ಸೋಮವಾರವೇ ನಿಧನವಾಗಿದ್ದಾರೆ. ಸೋಮವಾರ ಈ ಸರ್ಕಲ್ ಮಾರಮ್ಮನ ದೇವಸ್ಥಾನಕ್ಕೆ ಬರ್ತಾ ಇದ್ದೀನಿ. ಸೋಮವಾರ ಬಂದಾಗ ನನಗೇನೋ ಒಂಥರ ಮನಸ್ಸಿಗೆ ಶಾಂತಿ. ಅದು ಕಾಕ್ತಾಳೇನೋ ಏನೋ, ಇವತ್ತು ಸೋಮವಾರ ಪ್ರಶಾಂತವಾದಂಥ ಒಂದು ನಿರ್ಗಮನ ಅವರಿಂದ ಆಯಿತು. ಸರೋಜಾದೇವಿ ಬಣ್ಣದ ಬದುಕಿನ ಕಲಾ ಸರಸ್ವತಿ. ಇವರು ಮಾಡಿದ ಪಾತ್ರಗಳು 1-2. ಒಮ್ಮೆ ಕಿತ್ತೂರು ಚೆನ್ನಮ್ಮಳಾಗಿ, ಮತ್ತೊಮ್ಮೆ ಮಹಾರಾಣಿಯಾಗಿ, ಇನ್ನೊಮ್ಮೆ ಮಾದರಿ ಹೆಣ್ಮಗಳಾಗಿ, ಹೀಗೆ ಒಂದೊಂದು ಸಿನಿಮಾದಲ್ಲೂ ಒಂದೊಂದು ಗೆಟಪ್. ಪೌರಾಣಿಕ ಪಾತ್ರಗಳಲ್ಲಂತೂ ಇವರನ್ನ ಮೀರಿಸೋರೇ ಇರಲಿಲ್ಲ ಅನ್ನೋ ಹಾಗೆ ಅಭಿನಯಿಸ್ತಾ ಇದ್ರು. ಸಿನಿಮಾವನ್ನೇ ಉಸಿರಾಗಿಸಿಕೊಂಡಿದ್ದ ಸರೋಜಮ್ಮ ಶಿವ ಹಾಗೂ ಸರ್ಕಲ್ ಮಾರಮ್ಮನ ಪರಮ ಭಕ್ತೆಯಾಗಿದ್ರು.
ಸೋಮವಾರ ಅಂದರೆ ಸರೋಜಮ್ಮ ಪಾಲಿಗೆ ಅದೇನೋ ಸ್ಪೆಷಲ್. ಈ ದಿನದ ಬಗ್ಗೆ ಯಾವಾಗಲೂ ಹೇಳ್ತಾ ಇದ್ರು. ಅಷ್ಟೇ ಅಲ್ಲ, ಪ್ರತಿ ಸೋಮವಾರ ಸರ್ಕಲ್ ಮಾರಮ್ಮನ ಸನ್ನಿಧಿಗೆ ಹೋಗೋದನ್ನ ಯಾವತ್ತೂ ತಪ್ಪಿಸ್ತಿರ್ಲಿಲ್ಲ. ಹೀಗೆ ಸೋಮವಾರವನ್ನ ವಿಶೇಷವಾಗಿ ಕಾಣ್ತಿದ್ದ ಸರೋಜಮ್ಮ ಸೋಮವಾರದಂದೇ ಅಸ್ತಂಗತರಾಗಿದ್ದಾರೆ. ಇದನ್ನ ಕಾಕತಾಳೀಯ ಅನ್ನೋದಾ ಅಥವಾ ದೈವ ಲೀಲೆ ಅನ್ನೋದಾ ಒಂದು ಗೊತ್ತಾಗ್ತಿಲ್ಲ. ಯಾಕಂದ್ರೆ ಸೋಮವಾರದ ಬಗ್ಗೆ ವಿಶೇಷ ನಂಬಿಕೆ ಇಟ್ಕೊಂಡಿದ್ದ ಹಿರಿಜೀವ ಸೋಮವಾರದಂತೆ ಉಸಿರು ನಿಲ್ಲಿಸಿದೆ. ಸರ್ಕಲ್ ಮಾರಮ್ಮನ ಪರಮ ಭಕ್ತೆಯಾಗಿದ್ದ ಸರೋಜಮ್ಮ 1993ರಿಂದಲೂ ಪ್ರತಿ ಸೋಮವಾರ ಮಾರಮ್ಮನ ಸನ್ನಿಧಿಗೆ ಹೋಗಿ ಪೂಜೆ ಸಲ್ಲಿಸ್ತಾ ಇದ್ರು. ಈ ಬಗ್ಗೆ ಸುಮಾರು ವರ್ಷಗಳ ಹಿಂದೆ ತಾವೇ ಹೇಳಿಕೊಂಡಿದ್ರು. ದೇವರು ನನಗೆಲ್ಲ ಕೊಟ್ಟ, ಐಶ್ವರ್ಯ, ಹೆಸರು, ಒಳ್ಳೆ ಸ್ನೇಹಿತರು, ತಂದೆ ತಾಯಿ, ಒಳ್ಳೆ ಗಂಡ, ಮಕ್ಕಳು ಎಲ್ಲ ಕೊಟ್ಟ. ಆದರೆ ದೇವರು ಒಬ್ಬ ದೊಡ್ಡ ವ್ಯಾಪಾರಿ, ಒಂದು ಕೊಟ್ಟರೆ ಇನ್ನೊಂದನ್ನು ಕಿತ್ಕೊಳ್ತಾನೆ. ಅದಕ್ಕೆ ನಾನು ಸೋಮವಾರ 93ನೇ ಇಸ್ವಿಯಿಂದ ಈ ಸರ್ಕಲ್ ಮಾರಮ್ಮನ ದೇವಸ್ಥಾನಕ್ಕೆ ಬರ್ತಾ ಇದ್ದೀನಿ. ಸೋಮವಾರ ಬಂದಾಗ ನನಗೇನೋ ಒಂಥರ ಮನಸ್ಸಿಗೆ ಶಾಂತಿ, ಸಮಾಧಾನ ಸಿಗುತ್ತೆ. ಸರೋಜಮ್ಮರ ಸೋಮವಾರದ ನಂಟಿನ ಬಗ್ಗೆ ನಟ ಜಗ್ಗೇಶ್ ಕೂಡ ಒಂದಷ್ಟು ವಿಷಯ ಹಂಚಿಕೊಂಡಿದ್ದಾರೆ. ಸರೋಜಮ್ಮ ಶಿವನ ಅನನ್ಯ ಭಕ್ತೆಯಾಗಿದ್ರು. ತಾವರೆ ಹೂವು, ಶಿವ ಅಂದ್ರೆ ತುಂಬಾ ನಂಬಿಕೆ ಇಟ್ಕೊಂಡಿದ್ರು. ಈಗ ಸೋಮವಾರವೇ ಉಸಿರು ನಿಲ್ಲಿಸಿದ್ದಾರೆ ಅಂದ್ರು. ಅನನ್ಯವಾದಂಥ ಶಿವನ ಭಕ್ತಿ ಆಕೆ. ಅವ್ರಿಗೆ ಆ ತಾವರೆ ಹೂವು, ಶಿವ ಅದು ಅಷ್ಟಿಷ್ಟ. ನೋಡಿ, ಅದು ಕಾಕ್ತಾಳೇನೋ ಏನೋ ಇವತ್ತು ಸೋಮವಾರ ಪ್ರಶಾಂತವಾದಂಥ ಒಂದು ನಿರ್ಗಮನ ಅವರಿಂದ ಆಯಿತು. ನನ್ನ ಪ್ರಕಾರ ಭಾಳ ಶ್ರೇಷ್ಠವಾದ ತಲೆಗಳು ಇವರೆಲ್ಲ. ದೊಡ್ಡ ಲಾಸ್ ಅಷ್ಟೆ. ನಾಳೆ ಹುಟ್ಟೂರು ದಶವಾರದಲ್ಲಿ ಸರೋಜಮ್ಮ ಅಂತ್ಯಕ್ರಿಯೆ. ಸುಮಾರು ವರ್ಷಗಳ ಹಿಂದೆ ಹಿರಿಯ ನಟಿ ಸರೋಜಮ್ಮ ತಮ್ಮ ಸಾವಿನ ಬಗ್ಗೆ ಮಾತನಾಡಿದ್ರು. ತಾವು ಸಾವನ್ನಪ್ಪಿದಾಗ ತಮ್ಮ ಪತಿ ಸಮಾಧಿ ಬಳಿಯೇ ಅಂತ್ಯಕ್ರಿಯೆ ಮಾಡಬೇಕು ಎಂದಿದ್ರು. ಆದ್ರೀಗ ಪತಿಯ ಸಮಾಧಿ ಬಳಿ ಅಂತ್ಯಕ್ರಿಯೆ ನೆರವೇರಿಸೋದಕ್ಕೆ ಒಂದಷ್ಟು ಸಮಸ್ಯೆಗಳು ಎದುರಾಗಿವೆಯಂತೆ. ಹೀಗಾಗಿ ಸರೋಜಾದೇವಿಯವರ ತಾಯಿ ಸಮಾಧಿ ಬಳಿಯೇ ಅಂತ್ಯಕ್ರಿಯೆ ನೆರವೇರಿಸಲು ಕುಟುಂಬಸ್ಥರು ನಿರ್ಧಾರ ಮಾಡಿದ್ದಾರೆ. ನಾಳೆ ಚನ್ನಪಟ್ಟಣದ ದಶವಾರ ಗ್ರಾಮದಲ್ಲಿ ಅಂತ್ಯಕ್ರಿಯೆ ನೆರವೇರಲಿದೆ. ಚನ್ನಪಟ್ಟಣ ತಾಲೂಕಿನ ಅವರ ಸ್ವಗ್ರಾಮ ದಶವಾರ ಗ್ರಾಮದಲ್ಲಿ ಇರತಕ್ಕಂಥ ಅವರ ತೋಟದಲ್ಲಿ ಅಂತಿಮ ಕ್ರಿಯೆಯನ್ನ ಮಾಡಲಿಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಹುಟ್ಟೂರಲ್ಲೂ ಒಂದಿಷ್ಟು ಆಸ್ತಿ ಮಾಡಿದ್ದ ಸರೋಜಾದೇವಿ 3 ಎಕರೆ ವಿಸ್ತೀರ್ಣದಲ್ಲಿ ಸರೋಜಾದೇವಿ ಗಾರ್ಡನ್ ನಿರ್ಮಿಸಿದ್ರು. ಇದೇ ಜಾಗದಲ್ಲೇ ಸರೋಜಾದೇವಿ ತಮ್ಮ ತಾಯಿ ರುದ್ರಮ್ಮರ ಅಂತ್ಯಕ್ರಿಯೆ ನೆರವೇರಿಸಿದ್ರು. ಇದೀಗ ತಾಯಿ ಪಕ್ಕದಲ್ಲೇ ಸರೋಜಮ್ಮ ಸಹ ಚಿರನಿದ್ರೆಗೆ ಜಾರಲಿದ್ದಾರೆ. ಹೀಗಾಗಿ ಸ್ಥಳಕ್ಕೆ ಭೇಟಿ ನೀಡಿದ ಎಸ್ಪಿ ಶ್ರೀನಿವಾಸ್ ಗೌಡ ಸ್ಥಳ ಪರಿಶೀಲಿಸಿದ್ರು. ಒಟ್ನಲ್ಲಿ ಇಡೀ ಭಾರತೀಯ ಚಿತ್ರರಂಗದಲ್ಲಿ ಮಿನುಗಿದ ನಕ್ಷತ್ರವೊಂದು ಕಣ್ಮರೆಯಾಗಿದೆ. ಸರೋಜಾದೇವಿ ಅನ್ನೋ ಅದ್ಭುತ ನಟಿ ಇನ್ನೂ ನೆನಪು ಮಾತ್ರ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಅದು ಸ್ನೇಹಿತನ ಮದುವೆ ಪಾರ್ಟಿ. 30 ಜನರಿಗೆ ಇನ್ವೈಟ್ ಮಾಡಿದ್ದವ ತೋಟದ ಮನೆಯಲ್ಲಿ ಗುಂಡು ತುಂಡು ರೆಡಿ ಮಾಡಿದ್ದ. ಚಿಕನ್ ರೆಡಿ ಆಗ್ತಿದ್ದಂತೆ ಪೀಸ್ನ ವಿಷಯಕ್ಕೆ ಶುರುವಾದ ಜಗಳ ಓರ್ವನ ಹೆಣ ಉರುಳಿಸುವಂತೆ ಮಾಡಿದೆ. ಮದುವೆ ಪಾರ್ಟಿ, ಚಿಕನ್ ಪೀಸ್ಗೆ ಬಿತ್ತು ಹೆಣ. ಸ್ನೇಹಿತನ ಮದುವೆ ಸಂಭ್ರಮದಲ್ಲಿದ್ದವರಿಗೆ ಸಾವಿನ ಶಾಕ್. ಈಗೀಗೆಲ್ಲ ಹೆಣ ಉರುಳಿಸೋದು ಅಂದ್ರೆ ಕುರಿ ಕೋಳಿ ಕೊಯ್ದಷ್ಟೇ ಸಲೀಸು ಅಂದ್ಕೊಂಡಿದ್ದಾರೆ. ಬಾಯಲ್ಲಿ ಮಾತಾಡೋರಿಗಿಂತ ಕೈಯಲ್ಲಿ ಮಾತಾಡೋರೇ ಜಾಸ್ತಿ ಆಗಿದ್ದಾರೆ. ಸಣ್ಣ ಸಣ್ಣ ಗಲಾಟೆಗೂ ರಕ್ತದ ಕೋಡಿ ಹರಿಸ್ತಿದ್ದಾರೆ. ಬೆಳಗಾವಿಯಲ್ಲಾಗಿರೋ ಗಲಾಟೆಯೊಂದು ಇಡೀ ಜಿಲ್ಲೆಯ ಜನರನ್ನೇ ಬೆಚ್ಚಿ ಬೀಳಿಸಿದೆ. ಯಾಕೆಂದ್ರೆ ಸ್ನೇಹಿತನ ಮದುವೆ ಪಾರ್ಟಿಯಲ್ಲಿ ಶುರುವಾದ ಚಿಕನ್ ಪೀಸ್ ಗಲಾಟೆ ಒಬ್ಬನ ಪ್ರಾಣ ಪಕ್ಷಿಯನ್ನೇ ಹಾರಿಸಿದೆ. ಸುತ್ತಲೂ ಹೊಲಗದ್ದೆ, ಅಕ್ಕಪಕ್ಕ ಯಾವುದೇ ಮನೆ ಇಲ್ಲ, ಯಾರೊಬ್ಬರು ಕೇಳೋರು ಇಲ್ಲ. ಹೀಗಾಗಿಯೇ ತೋಟದ ಮನೆಯಲ್ಲಿ ಶುರುವಾಗಿದ್ದ ಪಾರ್ಟಿ ಆಗ ತಾನೇ ಕಿಕ್ಕೇರ್ತಿತ್ತು. ಈ ಪಾರ್ಟಿಗೆ ರೂವಾರಿಯೇ ಈತನ ಹೆಸರು ಅಭಿಷೇಕ್ ಅಂತ.
ಬೆಳಗಾವಿ ಜಿಲ್ಲೆಯ ಯರಗಟ್ಟಿ ನಿವಾಸಿ. 2 ತಿಂಗಳ ಹಿಂದೆ ಮದುವೆಯಾಗಿದ್ದವ ಸ್ನೇಹಿತರಿಗೆಲ್ಲ ಚಿಕನ್ ಪಾರ್ಟಿ ಹಮ್ಮಿಕೊಂಡಿದ್ದ. ನಿನ್ನೆ ರಾತ್ರಿ ಸ್ನೇಹಿತ ವಿನೋದ್ ಮಲ್ಲಶೆಟ್ಟಿ ಜೊತೆಗೆ 30 ಸ್ನೇಹಿತರಿಗೆ ಆಹ್ವಾನ ಕೊಟ್ಟಿದ್ದ. ಕತ್ತಲಾಗ್ತಿದ್ದಂತೆ ಎಲ್ಲರೂ ಕೂಡ ತೋಟದ ಮನೆಗೆ ಎಂಟ್ರಿ ಕೊಟ್ಟಿದ್ರು. ಪಾರ್ಟಿ ಶುರುವಾಗ್ತಿದ್ದಂತೆ ಗುಂಡು ತುಂಡನ್ನ ಚಪ್ಪರಿಸೋದಕ್ಕೆ ಶುರು ಮಾಡಿದ್ದಾರೆ. ಈ ವೇಳೆ ವಿನೋದ್ ಚಿಕನ್ ಪೀಸ್ಗಾಗಿ ಗಲಾಟೆ ಶುರು ಮಾಡ್ತಾನೆ. ವಿಠಲ್ ಹಾರೋಗಪ್ಪ ಅನ್ನೋನ ಜೊತೆ ಮಾತಿಗೆ ಮಾತು ಬೆಳೀತಿದ್ದಂತೆ ಇಬ್ಬರು ಕೈ ಮಿಲಾಯಿಸೋ ಹಂತಕ್ಕೆ ಹೋಗಿದ್ದಾರೆ. ಈ ವೇಳೆ ಸಿಟ್ಟಿಗೆದ್ದ ವಿಠಲ್ ಅಡುಗೆ ಮಾಡಲು ತಂದಿದ್ದ ಚಾಕುವಿನಿಂದ ವಿನೋದನ ಎದೆ ಬಗೆದಿದ್ದಾನೆ. ರಕ್ತದ ಮಡುವಲ್ಲಿ ಬಿದ್ದು ವಿನೋದ್ ಒದ್ದಾಡ್ತಿದ್ದಂತೆ ಹಂತಕ ಅಲ್ಲಿಂದ ಕಾಲ್ಕಿತ್ತಿದ್ದ. ಕೊಲೆ ಸುದ್ದಿ ಗೊತ್ತಾಗ್ತಿದ್ದಂತೆ ಸ್ಥಳಕ್ಕೆ ಭೇಟಿ ನೀಡಿದ ಪೊಲೀಸರು ತನಿಖೆ ಶುರು ಮಾಡಿದ್ದಾರೆ. ಆರೋಪಿಯನ್ನ ಬಂಧಿಸಲಾಗಿದ್ದು. ಚಿಕನ್ ವಿಷಯಕ್ಕೆ ಕೊಲೆ ಆಗಿದ್ದ ಅಥವಾ ಬೇರೆ ಕಾರಣ ಆಗಿದೆಯಾ ಅನ್ನೋದರ ವಿಚಾರಣೆ ನಡೆಸುತ್ತಿದ್ದಾರೆ. ಇನ್ನೇನು ನನಗೆ ಚಿಕನ್ ಸರಿಯಾಗಿ ಹಾಕಿಲ್ಲ ಅನ್ನುವಂಥ ಒಂದು ವಿಚಾರದಲ್ಲಿ ಅವರ ಇಬ್ಬರ ಮಾತು ವಾಗ್ವಾದಕ್ಕೆ ತಿರುಗಿ ಮೃತ ವ್ಯಕ್ತಿಯ ಎದೆಗೆ ಚುಸ್ತಾನೆ. ಈಗಾಗಲೇ ವಿಠಲ್ ಹಾರೋಗಪ್ಪನನ್ನು ನಮ್ಮ ಪೊಲೀಸರು ವಶಕ್ಕೆ ಪಡೆದುಕೊಂಡು ತನಿಖೆಗೆ ಒಳಪಡಿಸಿ ಮುಂದೆ ಕಾನೂನು ಪ್ರಕಾರ ಅವನ್ನ ನ್ಯಾಯಾಂಗ ಒಪ್ಪಿಸ್ತೀವಿ. ಒಟ್ನಲ್ಲಿ ಸ್ನೇಹಿತನ ಮದುವೆ ಪಾರ್ಟಿ ಅಂತ ಬಂದವ ಹೆಣವಾಗಿ ಹೋದ್ರೆ ಚಿಕನ್ ವಿಷಯಕ್ಕೆ ಕರುಳು ಬಗೆದವ ಕಂಬಿ ಹಿಂದೆ ಸೇರಿದ್ದಾನೆ. ಚಂದ್ರಕಾಂತ್ ಸುಗಂಧಿ, ನ್ಯೂಸ್ 18 ಬೆಳಗಾವಿ. ಆತ ಒಂದು ಕಾಲದ ಕುಖ್ಯಾತ ರೌಡಿ, ಬಾಗಪ್ಪ ಹರಿಜನನ ರೈಟ್ ಹ್ಯಾಂಡ್. ಇತ್ತೀಚೆಗೆ ಭೂಗತ ಲೋಕ ಬಿಟ್ಟವ ನರ್ಸ್ ಆಗಿ ಕೆಲಸ ಮಾಡ್ತಿದ್ದ. ಆದ್ರೆ ಈತನ ಮೇಲೆ ಅದ್ಯಾವ ಜಿದ್ದಿತ್ತೋ ಗೊತ್ತಿಲ್ಲ, ಹೀನಾತಿಹೀನವಾಗಿ ಕೊಂದು ಹಾಕಿದ್ದಾರೆ. ಭೀಮಾ ತೀರದ ರಕ್ತಚರಿತ್ರೆ ನಿಲ್ಲೋ ಹಾಗೆ ಕಾಣ್ತಿಲ್ಲ. ಮೇಲಿಂದ ಮೇಲೆ ಹೆಣಗಳು ಉರುಳಿದ್ರೂ ದ್ವೇಷದ ಜ್ವಾಲೆ ಆರ್ತಿಲ್ಲ. ಅಷ್ಟೇ ಯಾಕೆ, ರೌಡಿಸಂ ಬಿಟ್ರೂ ರೌಡಿಗಳು ನೆಮ್ಮದಿಯಾಗಿ ಬದುಕೋದಕ್ಕೆ ಬಿಡ್ತಿಲ್ಲ. ರಕ್ತಚರಿತ್ರೆಯ ಸಹವಾಸವೇ ಬೇಡ ಅಂತ ನೆಮ್ಮದಿಯ ಬದುಕು ನಡೆಸ್ತಿದ್ದವನನ್ನು ಬಿಡದಂತೆ ಬೀದಿ ಹೆಣ ಮಾಡಿದ್ದಾರೆ. ಈತನ ಹೆಸರು ಸುಶೀಲ್ ಕಾಳೆ ಅಂತ. ವಿಜಯಪುರ ನಗರದ ಪ್ರತಿಷ್ಠಿತ ಆಸ್ಪತ್ರೆಯಲ್ಲಿ ನರ್ಸ್ ಆಗಿ ಕೆಲಸ ಮಾಡುತ್ತಿದ್ದ. ಹಾಗಂತ ಇವನೇನು ಸಾಮಾನ್ಯದವನಲ್ಲ ಬಿಡಿ. ಒಂದಾನೊಂದು ಕಾಲದಲ್ಲಿ ರೌಡಿ ಪಟ್ಟ ಕಟ್ಕೊಂಡು ಮೆರೆದಾಡಿದ್ದ. ಭೀಮಾ ತೀರದ ದಿ ಮೋಸ್ಟ್ ಡೇಂಜರಸ್ ಮ್ಯಾನ್ ಬಾಗಪ್ಪ ಹರಿಜನ್ನ ಅಸೋಸಿಯೇಟ್ ಆಗಿದ್ದ. ಹೀಗಾಗಿಯೇ ಭೀಮಾ ತೀರದಲ್ಲಿ ನಡೆದ ಅದೆಷ್ಟೋ ಅಪರಾಧ ಕೃತ್ಯಗಳಲ್ಲಿ ಈತನದ್ದೂ ಪಾಲಿತ್ತು. 2014ರಲ್ಲಿ ನಡೆದಿದ್ದ ಬಸ್ ಕಂಡಕ್ಟರ್ ಸುರೇಶ ಲಾಳಸಂಗಿ ಕೊಲೆ ಪ್ರಕರಣದಲ್ಲಿ ಈತನೇ ಪ್ರಮುಖ ಆರೋಪಿ. ಹೀಗೆ ರಕ್ತ ಮೆತ್ತಿಸ್ಕೊಂಡು ಓಡಾಡ್ತಿದ್ದವ ಇತ್ತೀಚೆಗೆ ಭೂಗತ ಲೋಕದಿಂದ ಹೊರಬಂದಿದ್ದ. ಇವನು ರೌಡಿಸಂ ಬಿಟ್ರು ಇವನನ್ನ ರೌಡಿಗಳು ಬಿಡಬೇಕಲ್ವಾ? ಹಳೆ ದ್ವೇಷದ ಕುಲುಮೆಯಲ್ಲಿ ಬೇಯ್ತಿದ್ದವರು ಕಾಳೆ ಪಾಲಿಗೆ ರಣಕಹಳೆ ಮೊಳಗಿಸಿದ್ದಾರೆ. 3 ತಿಂಗಳ ಹಿಂದೆ ಬಾಗಪ್ಪನ ಕೊಲೆಯಾಗಿತ್ತು. ಈ ಕೊಲೆಯ ಹಂತಕರಿಗೆ ಈತನೇ ಸಾಥ್ ಕೊಟ್ಟಿದ್ದ ಅನ್ನೋ ಆರೋಪವೂ ಕೇಳಿ ಬಂದಿತ್ತು. ಒಂದು ಕಾಲದ ಗುರುವಿಗೆ ಗುಂಡಿ ತೋಡಿದ್ದಕ್ಕಾಗಿಯೇ ಈಗ ಹೊಡೆದುರುಳಿಸಿದ್ರ ಅನ್ನೋ ಅನುಮಾನ ಹುಟ್ಟು ಹಾಕಿದೆ. ಇದರ ಜೊತೆಗೆ ಸೊಲ್ಲಾಪುರದಲ್ಲಿ ನಡೆಸುತ್ತಿದ್ದ ಡ್ಯಾನ್ಸ್ ಬಾರ್ ವಿಚಾರವಾಗಿಯೂ ಕಿರಿಕ್ ಮಾಡಿಕೊಂಡಿದ್ದನಂತೆ. ಹೀಗಾಗಿ ಯಾವ ವಿಷಯಕ್ಕೆ ಹೊಡೆದುಕೊಂಡ್ರು ಅನ್ನೋದೇ ದೊಡ್ಡ ಪ್ರಶ್ನೆಯಾಗಿದೆ. ಸುಶೀಲ್ ಕಾಳೆ ಅನ್ನುವಂಥ 40 ವರ್ಷದ ಯುವಕ, ಆತನನ್ನು ಬ್ಯಾಂಕಿನಲ್ಲಿ ಹಣ ತುಂಬುವ ಸಂದರ್ಭದಲ್ಲಿ ಬರ್ಬರವಾಗಿ ಕೊಲೆ ಮಾಡಿದ್ದಾರೆ. ಈತ 2013-14ನೇ ಸಾಲಿನಲ್ಲಿ ಸುರೇಶ್ ಲಾಳಸಂಗಿ ಎಂಬ ಕಂಡಕ್ಟರ್ನ ಕೊಲೆ ಕೇಸ್ನಲ್ಲಿ ಒಂದು ಆರೋಪಿಯಾಗಿದ್ದ. ಅಷ್ಟೇ ಈತ ರೌಡಿ ಶೀಟರ್ನೂ ಆಗಿದ್ದ. ಒಟ್ನಲ್ಲಿ ರೌಡಿಸಂ ಬಿಟ್ರು ರೌಡಿಗಳು ಬಿಡಲ್ಲ ಅನ್ನೋ ಹಾಗೆ ಹಳೆ ರೌಡಿಯನ್ನ ಬೀದಿ ಹೆಣ ಮಾಡಿದ್ದಾರೆ. ಗುರುರಾಜ್, ನ್ಯೂಸ್ 18 ವಿಜಯಪುರ.